ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಅರ್ಧ ಗಂಟೆ ಅವಧಿನಲ್ಲಿ ಸಾಕಷ್ಟು ವಿವರಗಳನ್ನು ಹೊತ್ತೇ ಬಂದಿರುವಂಥದ್ದು. ಅದರಲ್ಲೂ ಇವತ್ತು ಬಹಳಷ್ಟು ಸಂಗತಿಗಳಿವೆ ಚರ್ಚೆ ಮಾಡಲಿಕ್ಕೆ. ಯಾಕಂದರೆ ಕೊರೋನಾ ಅಟ್ಟಹಾಸ ಮಿತಿಮೀರಿ ನಿಂತಿರುವಂಥ ಸಂದರ್ಭದಲ್ಲಿ ನಿಮ್ಮಗಳ ಜವಾಬ್ದಾರಿ ಏನು? ಯಾಕಂದರೆ ಈ ಫ್ರೀ ಡೌನ್ ಮಾಡಿರುವಂಥದ್ದು ಇದೆಯಲ್ಲ, ಈ ರಿಲ್ಯಾಕ್ಸೇಷನ್ ಅನ್ನುವಂಥದ್ದು ಅದು ಸರ್ಕಾರ ಕೊಟ್ಟಿದೆ ನಿಮಗೆ. ಆದರೆ ಕೊರೋನಾ ಕೊಟ್ಟಿರುವಂಥದ್ದಲ್ಲ. ಅದನ್ನು ನೀವು ಅರ್ಥ ಮಾಡಿಕೊಂಡೇ ನಾನು ಇವತ್ತು ಈ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾವು ತಿಳ್ಕೊಳ್ಬೇಕಾಗಿರುವಂಥ ಸಂಗತಿಗಳು ಬಹಳಷ್ಟಿದೆ. ಇವತ್ತು ಅಪಾಯ ಎಷ್ಟು ಮಟ್ಟಿಗಿದೆ ಅಂದರೆ ತಲೆ ಮೇಲೆ ಕತ್ತಿ ತೂಗುತ್ತಾ ಇದೆ. ಏನಾದರೂ ಸ್ವಲ್ಪ ಮೈ ಮರೆದರೂ ಕೂಡ ಅಪಾಯ ಗ್ಯಾರಂಟಿ. ಬನ್ನಿ, ಪಾಯಿಂಟ್ ನಂಬರ್ 1 ನಾವು ನೋಡ್ತಾ ಇದ್ದೀವಿ. ಮೊದಲೇ ದಿನದ ಸ್ಥಿತಿಗತಿಗಳನ್ನು ನಾವು ನೋಡಲೇಬೇಕು. ಮೊದಲ ದಿನದ ಸ್ಥಿತಿಗತಿಗಳು ಹೆಂಗಿದೆ ಅಂತಂದರೆ ಒಂದು ಲೆಕ್ಕದಲ್ಲಿ ಮಾರಿಗೆ ಆಹ್ವಾನ ಕೊಟ್ಟಂಗಿದೆ. ಜನರು ಸ್ವತಂತ್ರ ಬಂದ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಗಮನಿಸಬೇಕಾದಂಥ ಸಂಗತಿ. ಈ ರೀತಿಯ ಸ್ಥಿತಿಗತಿಗಳು ಬಂದುಬಿಟ್ರೆ ಇನ್ನು ಕೊರೋನಾವನ್ನು ಕಟ್ಟಿ ಹಾಕುವಂಥ ಬಗೆ ಹೇಗೆ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ನಮ್ಮ ನಾಯಕರುಗಳು ಬಹಳ ಆ್ಯಕ್ಟಿವ್ ಆಗಿದ್ದಾರೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ KSRTC ಬಸ್ಗಳನ್ನೇನೋ ಬಿಟ್ಟರು ಸಚಿವರು, ಆದರೆ ವ್ಯವಸ್ಥೆಗಳನ್ನು ಮಾಡಿಬಿಟ್ರ. ಯಾವಾಗ ನಮ್ಮ ನಾಯಕರುಗಳು ಬುದ್ಧಿ ಕಲಿತಾರೆ? ಇದು 2ನೇ ಪಾಯಿಂಟ್. 3ನೇ ಪಾಯಿಂಟನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 3ನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನು ಅಂದರೆ ಕರುನಾಡಿಗೆ ಇವತ್ತು ಅಮಂಗಳವಾರ. ಯಾಕಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೊರೋನಾ ಏರುತ್ತೆ ಅಂತ ಯಾರೂ ಕೂಡ ಕನಸು ಕಂಡಿರಲಿಲ್ಲ, ಯಾರೂ ಕೂಡ ಅಂದ್ಕೊಂಡೂ ಇರಲಿಲ್ಲ. ಕನಸು ಕಾಣೋದು ಒಂದು ಕಡೆಗೆ ಇರಲಿ, ಇದೊಂಥರ ಭಯಾನಕವಾದಂಥ ಕನಸಿದು. ಸೊ ಹಿಂಗಿದ್ದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಏರ್ತವೆ ಈ ನಂಬರ್, ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ನಂಬರ್ 4 ನಾವು ನೋಡ್ತಾ ಇದ್ದೀವಿ. 4ನೇ ಪಾಯಿಂಟ್, ಮುಂಬೈ ಹೆಮ್ಮಾರಿ ನಂಜು. ಈಗ ಎಲ್ಲಿಂದ ಬಂದರು ಏನು ಎತ್ತ ಅಂತಲ್ಲ, ಯಾರ್ಯಾರು ಎಲ್ಲೆಲ್ಲಿಂದ ಬರ್ತಾರಲ್ಲ ಎಲ್ಲರೂ ಕೂಡ ಮೂಟೆಗಟ್ಟಲೆ ಹೊತ್ಕೊಂಡೇ ಬರ್ತಾ ಇದ್ದಾರೆ ಈ ವೈರಸ್ಗಳನ್ನು. ಇಂಥ ಸಂದರ್ಭದಲ್ಲಿ ನಾಳೆಯ ಸ್ಥಿತಿಗತಿಗಳು ಏನಾಗ್ಬೋದು ನೆನೆಸ್ಕೊಂಡ್ರೆ ಭಯ ಅಂತ ಅನಿಸುತ್ತೆ. ಇನ್ನೂ ಕೊರೋನಾ ಸೋಂಕಿತರ ಸಂಖ್ಯೆ ಲಕ್ಷವನ್ನು ದಾಟಿರುವಂಥದ್ದು. ಈ ಮುಖಾಂತರ ಏನು ಅಂತಂದರೆ ಚೈನಾವನ್ನು ನಾವು ಮೀರಿಸಿ ನಿಂತಿದ್ದೀವಿ ಅಂಥ ಒಂದು ಸ್ಥಿತಿ ಈಗ ಉದ್ಭವ ಆಗಿರುವಂಥದ್ದು. ಭಾಳ ಸಂಗತಿಗಳಿದೆ ಇವತ್ತು ನಾವು ಚರ್ಚೆ ಮಾಡಲಿಕ್ಕೆ. ಅದರಲ್ಲೂ ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆರಂಭದಲ್ಲಿ ತೆಗೆದುಕೊಳ್ಬೇಕು. ಲಾಕ್ಡೌನ್ ಒಂದು ಲೆಕ್ಕದಲ್ಲಿ ಫ್ರೀ ಡೌನ್ ಆಯಿತು. ಫ್ರೀ ಡೌನ್ ಆದರ ಪರಿಣಾಮ ಏನಾಗಿದೆ? ಜನ ಎಗ್ಗಿಲ್ದೇ ಓಡಾಡ್ತಾ ಇದ್ದಾರೆ. ಮೊದಲೇ ಏನೋ ಲಾಕ್ಡೌನ್ ಇದ್ದಂಥ ಸಂದರ್ಭದಲ್ಲೇ ಜನರ ಹಣೆ ಬರಹ ಹಿಂಗೆ. ಇಂಥ ಸಂದರ್ಭದಲ್ಲಿ ಏನು ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಹೆಂಗಿರುತ್ತೆ? ಅದರಲ್ಲೂ ಸರ್ಕಾರವೇ ನಿಮಗೆ ಓಡಾಡ್ಕೊಳ್ರಪ್ಪ ಫ್ರೀಯಾಗಿ ಅಂತ ಹೇಳಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಜನ ಮೈ ಮರೆತು ಓಡಾಡ್ತಾ ಇದ್ದಾರೆ ಅಂಥ ಸ್ಥಿತಿ. ಮೊದಲ ದಿನದ ಸ್ಥಿತಿಗತಿಗಳನ್ನ ನೋಡಿದ್ರೆ ನನಗನ್ನಿಸ್ತು ಏನು ಅಂತಂದರೆ, ಓಹೋ, ಸರ್ಕಾರ ರಿಲ್ಯಾಕ್ಸೇಷನ್ ಕೊಟ್ಟಿದೆ ಅಂತ ಅಂದ್ಕೊಂಡಿಲ್ಲ ಜನರು, ಎಲ್ಲೋ ಒಂದು ಕಡೆ ಆ ಹೆಮ್ಮಾರಿನೇ ರಿಲ್ಯಾಕ್ಸೇಷನ್ ಕೊಟ್ಟಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಂಥ ಜನಗಳನ್ನ ಇಟ್ಕೊಂಡು ಖಂಡಿತವಾಗಲೂ ಕೊರೋನಾವನ್ನು ನಾವು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯನಾ? ಮೊದಲ ದಿನದ ಸ್ಥಿತಿಗತಿಗಳೇನು, ಕೊರೋನಾ ಚಿತ್ರಣ ಹೇಗಿದೆ ಇವತ್ತು ಬನ್ನಿ ನೋಡೋಣ. ಬೆಂಗಳೂರಿನ ಮೆಜೆಸ್ಟಿಕ್ನ ಒಂದು BMTC ಬಸ್ ಸ್ಟ್ಯಾಂಡ್ನಲ್ಲಿ ನಿಂತ್ಕೊಂಡು ಇವತ್ತು ಬೆಂಗಳೂರಿನಲ್ಲಿ ಎಲ್ಲ ಪಾರ್ಕ್ಗಳು ಓಪನ್ ಆಗಿದೆ. ರಿಸರ್ವೇಷನ್ ಮಾಡಿಕೊಂಡವರಿಗೆ ಪ್ರಮುಖವಾಗಿ ಅವರಿಗೆ ಮೊದಲ ಆದ್ಯತೆಯನ್ನು ಸಹ ನೀಡಲಾಗಿದೆ. ಇವತ್ತಿಂದ ಏನಿಲ್ಲ ಬಿಸ್ನೆಸ್ಸು, ಸುಮ್ಮನೆ ನಿಂತಿದ್ದೀವಿ. ಏನೋ 2 ತಿಂಗಳಾದಮೇಲೆ ನಮಗೆ ಅಂಗಡಿ ತೆಗಿಯೋಕ್ಕೆ ಅವಕಾಶ ಕೊಟ್ಟರು ಭಾಳ ಉಪಕಾರ ಆಯಿತು. ಬಸ್ಸಲ್ಲಿ 30 ಜನ ತಗೊಂಡು ಹೋಗ್ಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ. ನಿಂತಲ್ಲೇ ನಿಂತು ಕೂತಲ್ಲೇ ಕುಂತೋ ಮಂಕಾಗಿದ್ದ ಬದುಕಿಗೆ ಮತ್ತೆ ಜೀವಗಳೇ ಬಂದಿದೆ. ಇಷ್ಟು ದಿನ ಮನೆಯಲ್ಲೇ ಬಂದಿಯಾಗಿದ್ದ ಮನುಕುಲಕ್ಕಿಂತ ಹೊಸ ಜಗತ್ತನ್ನ ನೋಡ್ತಾ ಇದೆ. ಇದು ಕ್ರೂರಿ ಕೊರೋನಾ ಸೃಷ್ಟಿಸಿರೋ ಜಗತ್ತು. ಕತ್ತಲು ಕಳೆದು ಬೆಳಕು ತರೋ ಸೂರ್ಯನ ರೀತಿ ಜಗತ್ತು ಲಾಕ್ಡೌನ್ನಿಂದ ಫ್ರೀ ಡೌನ್ಗೆ ಹೊರಳಿದೆ. ಇವತ್ತು ಫ್ರೀ ಡೌನ್ನ ಮೊದಲ ದಿನ. ಇವತ್ತು ಕಂಡಿದ್ದೆಲ್ಲವೋ ಹೊಸತು. ಬಂದಾಗಿದ್ದ ಬಸ್ಗಳು ಪ್ರಾರಂಭವಾಗಿವೆ. ಧೂಳು ಹಿಡಿದ ಬಸ್ಗಳಿಗೀಗ ಸ್ಯಾನಿಟೈಸ್ ಮಾಡಲಾಗ್ತಿದೆ. ಸೀಟ್ ಹಿಡಿಯಲು ಕಿತ್ತಾಡ್ತಿದ್ದ ಜನ ಸಾಲುಗಟ್ಟಿ ನಿಲ್ತಿದ್ದಾರೆ. ಬಿಕೋ ಅಂತಿದ್ದ ರಸ್ತೆಗಳು ಮತ್ತೆ ವಾಹನಗಳಿಂದ ಗಿಜಿಗುಡುತ್ತಿವೆ. ಪಾರ್ಕ್ ಓಪನ್ ಆಗಿದೆ. ತಳ್ಳೋ ಗಾಡಿ ಜನರ ಬದುಕು ತಳ್ಳುತ್ತಲೇ ಆರಂಭವಾಗಿದೆ. 55 ದಿನಗಳ ಬಳಿಕ ಸ್ವಾತಂತ್ರ್ಯ ಸಿಕ್ಕ ಖುಷಿಯಲ್ಲಿ ಜನರೆಲ್ಲ ರಸ್ತೆಗೆ ಇಳಿದಿದ್ದಾರೆ. ಆದರೆ ನೆನಪಿರಲಿ, ಫ್ರೀ ಡೌನ್ ಕೊಟ್ಟಿರೋದು ಸರ್ಕಾರವೇ ಹೊರತು ಕೊರೋನಾ ಅಲ್ಲ.
ನೋಡಿ. ಸೀನ್ ನಂಬರ್ 1, ರಾಜ್ಯಾದ್ಯಂತ ರಸ್ತೆಗಿಳಿದ ಕೆಎಸ್ಆರ್ಟಿಸಿ ಬಸ್. ಎಸ್, ಇವತ್ತು ಇಡೀ ರಾಜ್ಯದಲ್ಲಿ ಮೊದಲು ಕಂಡ ದೃಶ್ಯವೇ ಇದು. ಊರಿಗೆ ಹೋಗೋರು, ಕೆಲಸಕ್ಕೆ ಹೋಗೋರು, ಅಪ್ಪ ಅಮ್ಮನನ್ನ ನೋಡೋಕೆ ಹೋಗೋರು, ಮಕ್ಕಳಿಂದ ದೂರವಾಗಿದ್ದೋರು, ಹೀಗೆ ಎಲ್ಲರೂ ಎದ್ದ ಕೂಡಲೇ ಮುಖ ತಿರುಗಿಸಿದ್ದು ಬಸ್ ನಿಲ್ದಾಣಗಳ ಕಡೆ. ಬೆಂಗಳೂರಿನಿಂದ ಹಿಡಿದು ಬೀದರ್ವರೆಗೂ ಬಸ್ ನಿಲ್ದಾಣಗಳತ್ತ ಬಂದಿದ್ರು. ಇತ್ತ ಕೆಎಸ್ಆರ್ಟಿಸಿ ಸಿಬ್ಬಂದಿ ಕೂಡ ಬಸ್ಗಳನ್ನೆಲ್ಲ ಸ್ಯಾನಿಟೈಸ್ ಮಾಡಿದ್ರು. ಅಲ್ಲದೆ ಸುಮಾರು ದಿನಗಳ ಕಾಲ ಬಸ್ ಪ್ರಾರಂಭಿಸ್ತಾ ಇದ್ದಿದ್ರಿಂದ ಪೂಜೆ ಮಾಡಿ ಈಡುಗಾಯಿ ಹೊಡೆದ್ರು. ಬಳಿಕ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರವೇ ಪ್ರಯಾಣಿಕರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಸೀನ್ ನಂಬರ್ 2, ಬಿಕೋ ಎಂದ ಬಿಎಂಟಿಸಿ ಬಸ್ಗಳು. ಹೌದು, ಅತ್ತ ಕೆಎಸ್ಆರ್ಟಿಸಿ ಬಸ್ ಹಿಡಿದು ಬೆಂಗಳೂರಿನಿಂದ ಹೊರಗೆ ಹೋಗೋಕೆ ಜನರು ಉತ್ಸುಕರಾಗಿದ್ರು. ಆದ್ರೆ ಬೆಂಗಳೂರಿನ ಜನ ಮಾತ್ರ ಭಯಕ್ಕೋ ಮತ್ತೊಂದಕ್ಕೋ ಬಿಎಂಟಿಸಿ ಬಸ್ ಕಡೆ ತಿರುಗಿಯೋ ನೋಡಲಿಲ್ಲ. ಬಹುತೇಕ ಬಸ್ಗಳು ಖಾಲಿ ಹೊಡೆದ್ವು. ಎಷ್ಟರ ಮಟ್ಟಿಗೆ ಅಂದ್ರೆ ಕೊನೆಗೆ ಬಸ್ ಸಂಖ್ಯೆಗಳಲ್ಲೇ ಕಡಿತ ಮಾಡಬೇಕಾಗಿ ಬಂತು. ಸೀನ್ ನಂಬರ್ 3, ಪ್ರಯಾಣಿಕರಿಲ್ಲದೆ ಆಟೋ ಟ್ಯಾಕ್ಸಿ ಚಾಲಕರ ಗೋಳು. ಬಸ್ಗಳ ಕಡೆಗೆ ಮುಖ ಮಾಡದ ಜನರು ಇನ್ನು ಆಟೋ ಹತ್ತುತ್ತಾರಾ? ಇಲ್ಲ. ಹೀಗಾಗಿ ಬದುಕು ಕಟ್ಟಿಕೊಳ್ಳೋಕೆ ರಸ್ತೆಗಿಳಿದಿದ್ದ ಆಟೋ ಚಾಲಕರು ಪ್ರಯಾಣಿಕರಿಲ್ಲದೆ ಪರದಾಡಿದ್ರು. ಸೀನ್ ನಂಬರ್ 4, ರಾಜ್ಯಾದ್ಯಂತ ಪಾರ್ಕ್ಗಳೆಲ್ಲ ಮತ್ತೆ ಓಪನ್. ಒಂದೆಡೆ ಆಟೋ ಟ್ಯಾಕ್ಸಿ ಚಾಲಕರೆಲ್ಲ ಪರದಾಡ್ತಿದ್ರೆ ಇವತ್ತು ಪಾರ್ಕ್ ಓಪನ್ ಆಗಿದ್ದು ವಾಯು ವಿಹಾರಿಗಳಿಗೆ ಖುಷಿ ಕೊಟ್ಟಿತ್ತು. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಜನರು ಬೆಳಗ್ಗೆಯೇ ಪಾರ್ಕ್ಗೆ ಬಂದಿದ್ರು. ಸೀನ್ ನಂಬರ್ 5, ಬೀದಿ ಬದಿ ವ್ಯಾಪಾರಿಗಳ ಬದುಕು ಮತ್ತೆ ಸ್ಟಾರ್ಟ್. ಕೊರೋನಾ ಹೊಡೆತಕ್ಕೆ ಇಷ್ಟು ದಿನ ಬೀದಿ ಬದಿ ವ್ಯಾಪಾರಿಗಳ ಬದುಕು ಮೂರ ಬಟ್ಟೆಯಾಗಿತ್ತು. ಸರ್ಕಾರ ಬೀದಿ ಬದಿ ವ್ಯಾಪಾರಕ್ಕೂ ಅವಕಾಶ ಕೊಟ್ಟಿರೋದ್ರಿಂದ ಬೀದಿ ಬದಿ ವ್ಯಾಪಾರಿಗಳು ಮತ್ತೆ ಎಂದಿನಂತೆ ತಮ್ಮ ವ್ಯಾಪಾರ ಆರಂಭಿಸಿದ್ರು. ಒಟ್ನಲ್ಲಿ ಫ್ರೀಡೌನ್ ಮೊದಲ ದಿನವೇ ಕರುನಾಡ ಜನರ ಬದುಕು ಮತ್ತೆ ಎಂದಿನಂತೆ ಆಗ್ತಾ ಇದೆ. ಆದ್ರೆ ಇಂದು ರಾಜ್ಯದಲ್ಲಿ ಸಿಡಿದ ಕೊರೋನಾ ಬಾಂಬ್ ಜನರನ್ನ ಕಂಗೆಡಿಸಿದೆ. ಹಾಗಂತ ಮನೆಯಲ್ಲಿ ಕೂರೋಕಾಗುತ್ತಾ? ಇಲ್ಲ. ಯಾಕಂದ್ರೆ ಇದು ಕ್ರೂರಿ ಕೊರೋನಾದೊಂದಿಗೆ ಯುದ್ಧ ಹೇಗೋ ಹಾಗೆ ಬದುಕಿನ ಯುದ್ಧ ಕೂಡ ಹೌದು. ಹೀಗಾಗಿ ದುಡಿಮೆ ಮತ್ತು ಆರೋಗ್ಯ ಈ ಎರಡೂ ಹಳಿಯಲ್ಲಿ ಕರೆಕ್ಟ್ ಆಗಿ ಗಾಡಿ ಓಡಿಸಬೇಕಾಗಿದೆ. ಮನೆಯಲ್ಲಿದ್ರೆ ಹೊಟ್ಟೆ ತುಂಬಲ್ಲ, ಹೊರಗೆ ಬಂದ್ರೆ ಆರೋಗ್ಯ ಹಾಳು. ಈ ವಿಚಿತ್ರವಾದ ಸನ್ನಿವೇಶದಲ್ಲಿ ನಾವಷ್ಟೇ ಅಲ್ಲ, ಇಡೀ ಪ್ರಪಂಚವೇ ಸಿಲುಕಿದೆ. ಬ್ಯೂರೋ ರಿಪೋರ್ಟ್, TV9. ನಿಜ, ಮನೆಯಲ್ಲೇ ಕುತ್ಕೊಳ್ಳೋಕ್ಕಾಗಲ್ಲ. ಮನೇಲಿ ಕುತ್ಕೊಂಡು ಎಷ್ಟು ದಿವಸ ಅಂತ ಕುತ್ಕೊಳ್ಳೋಕೆ ಸಾಧ್ಯ. ಆದರೆ ಒಂದನ್ನು ನೀವು ಜ್ಞಾಪಕ ಇಟ್ಕೋಬೇಕು, ಹೊರಗಡೆ ಬಂದಾದ್ಮೇಲೆ ನಾವು ತೆಗೆದುಕೊಳ್ಳಬೇಕಾದಂಥ ಕ್ರಮಗಳು ಏನೇನು, ಯಾವ ರೀತಿ ಇರಬೇಕು ಅನ್ನುವಂಥದ್ದು. ನೋಡಿ, ಜನಸಾಮಾನ್ಯರು ಈ ಗತಿನಲ್ಲಿದ್ದಾರ. ಇನ್ನು ನಮ್ಮ ಜನನಾಯಕರು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ. ಯಾಕಂದರೆ ಬಸ್ಗಳನ್ನೇನೋ ಬಹಳ ಉತ್ಸಾಹದಿಂದ ಬಿಟ್ಬಿಟ್ಟು ಸೌದಿ ಸಾಹೇಬರು, ಆದರೆ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಂಡ್ರಾ, ಏನೇನು ಮಾಡಬೇಕು ಅದನ್ನು ಮಾಡಿದ್ರಾ? ಇದಕ್ಕೆ ಸಂಬಂಧಪಟ್ಟಂಗೆ TV9 ಅವ್ರಿಗೆ ಕೆಲವೊಂದು ಖಡಕ್ ಪ್ರಶ್ನೆಗಳನ್ನು ಕೇಳಿದೆ ನಾಯಕರುಗಳಿಗೆ. ಕಾನೂನದ ಮೇಲೆ ಪಟ್ಟಿಟ್ಕೊಂಡು ನಡೆಯೋಕ್ಕಾಗಲ್ಲ. ನಾವು ಲೀಗಲ್ ಪ್ರಾಬ್ಲಮ್ ಆಗ್ತಕ್ಕಂಥ ಯಾವುದೇ ಕೆಲಸಗಳನ್ನು ಮಾಡೋಣ, ಅದು ಭರವಸೆ ಇಟ್ಕೊ. ಸಿನಿಮಾ ಥಿಯೇಟರ್ದಲ್ಲಿ ಒಂದು ಹೊಸ ಸಿನಿಮಾ ಬಂದ ಕೂಡಲೇ ಹೆಂಗೆ ಜಂಗುಳಿ ಪ್ರಾರಂಭ ಆಗುತ್ತೆ ಇರುತ್ತೆ, ಬೇಗನೆ ನೋಡಬೇಕು ಅಂತ. ನೀವು ನಾನು ಮಾತಾಡೋದು ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಇದನ್ನ ಬಹಳ ಸಹಜ ಅಂತ ಹೇಳ್ತಾ ಇದ್ದೀರಾ.
ಸವದಿ ಲಕ್ಷ್ಮಣ ಸವದಿ ರಾಜ್ಯದ ಉಪಮುಖ್ಯಮಂತ್ರಿ ಪಟ್ಟದಲ್ಲಿ ಕುಳಿತು ಸಾರಿಗೆ ಸಚಿವಾಲಯದ ಹೊಣೆ ಹೊತ್ತಿರೋ ಈ ವ್ಯಕ್ತಿ ಸದ್ಯ ಮಾಡ್ತಾ ಇರೋ ಎಡವಟ್ಟುಗಳು ಒಂದೆರಡಲ್ಲ. ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿದ್ದು ಜನರ ಬಗ್ಗೆ ಕಾಳಜಿ ತೋರಬೇಕಾದ ಲಕ್ಷ್ಮಣ ಸವದಿ ಈಗ ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ. ಉಡಾಫೆತನದಿಂದ ನಿರ್ಲಕ್ಷ್ಯದಿಂದ ಕರ್ನಾಟಕವನ್ನೇ ಕೊರೋನಾ ಕೂಪದ ಪಾತಾಳಕ್ಕೆ ತಳ್ಳೋ ಕೆಲಸ ಮಾಡ್ತಿದ್ದಾರೆ. ಅಷ್ಟಕ್ಕೂ ನಾವ್ ಯಾಕೆ ಸವದಿ ಸಾಹೇಬ್ರಿಗೆ ಕ್ಲಾಸ್ ತಗೋತಿದ್ದೀವಿ ಅನ್ಕೊಂಡ್ರ ಅದಕ್ಕೆ 10 ಕಾರಣಗಳಿವೆ. ಸಾರಿಗೆ ಸಚಿವರೇ ಮಾಡಿದ ಮಹಾ ಎಡವಟ್ಟುಗಳಿವೆ. ಲಕ್ಷ್ಮಣ ಸವದಿ ಮಾಡಿದ ತಪ್ಪುಗಳನ್ನ ನಿರ್ಲಕ್ಷ್ಯಗಳನ್ನ ಹೇಳೋ ಮುನ್ನ ಮಾನ್ಯ ಸಚಿವರ ಈ ಒಂದು ಮಾತು ಕೇಳಿಸ್ಕೊಂಬಿಡಿ. ಕಾನೂನದ ಮೇಲೆ ಬಟ್ಟಿಟ್ಕೊಂಡು ನಡೆಯಕ್ಕಾಗಲ್ಲ. ಕಾನೂನದ ಮೇಲೆ ಬಟ್ಟಿಟ್ಕೊಂಡು ನಡೆಯಕ್ಕಾಗಲ್ಲ. ಸವದಿ ಸಾಹೇಬ್ರೇ ಅದೆಂಥ ಮಾತಾಡಬಿಟ್ರಿ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಗೆ ಹೆಬ್ಬೆಟ್ಟಿಟ್ಟು ಕೆಲಸ ಮಾಡೋಕ್ಕಾಗಲ್ವಂತೆ. ಭಲೇ ಇಂಥ ಉಡಾಫೆಯ ಮಾತನಾಡೋ ಸಾರಿಗೆ ಸಚಿವರು ಮಾಡಿರೋ ಎಡವಟ್ಟುಗಳು ಒಂದಲ್ಲ ಎರಡಲ್ಲ. ಅವನ್ನ ಒಂದೊಂದಾಗಿಯೇ ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀವಿ ನೋಡಿ. ಎಡವಟ್ಟು ನಂಬರ್ 1, ಸಿದ್ಧತೆ ಇಲ್ಲದೆ ಬಸ್ ಬಿಟ್ಟು ಪ್ರಯಾಣಿಕರು ಹೈರಾಣ. ರಾಜ್ಯ ಸರ್ಕಾರವೇನೋ ಇಂದಿನಿಂದ ರಾಜ್ಯಾದ್ಯಂತ ಬಸ್ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತು. ಅದರಂತೆ ಒಂದಷ್ಟು ಬಸ್ಗಳು ಕೂಡ ಸಂಚರಿಸಿದ್ವು. ದುರಂತ ಅಂದ್ರೆ ಬಸ್ ಸಂಚಾರಕ್ಕೂ ಮುನ್ನ ಮಾಡಬೇಕಿದ್ದ ಯಾವುದೇ ಸಿದ್ಧತೆಗಳನ್ನ ಮುನ್ನೆಚ್ಚರಿಕಾ ಕ್ರಮಗಳನ್ನ ಸಾರಿಗೆ ಇಲಾಖೆ ಕೈಗೊಂಡೇ ಇಲ್ಲ. ಇದರಿಂದ ಊರಿನತ್ತ ಹೊರಟಿದ್ದ ಪ್ರಯಾಣಿಕರು ಕೊರೋನಾ ಭೀತಿಯಲ್ಲಿ ಪಡಬಾರದ ಪಾಡು ಅನುಭವಿಸಬೇಕಾಯಿತು. ಎಡವಟ್ಟು ನಂಬರ್ 2, ಬಸ್ಗಳ ಸಂಚಾರಕ್ಕೆ ಟೈಮ್ ಕಂಡೀಷನ್. ಇನ್ನು ರಾಜ್ಯದಲ್ಲಿ ಬಸ್ಗಳ ಸಂಚಾರಕ್ಕೆ ಸಾರಿಗೆ ಇಲಾಖೆ ಟೈಮ್ ಬೇರೆ ಫಿಕ್ಸ್ ಮಾಡಿತ್ತು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಮಾತ್ರ ಬಸ್ಗಳ ಸಂಚಾರಕ್ಕೆ ಅವಕಾಶ ನೀಡಲಾಗಿತ್ತು. ಇದರಿಂದ ದೂರದ ಊರುಗಳಿಗೆ ತೆರಳುವ ಪ್ರಯಾಣಿಕರು ಗೊಂದಲದಲ್ಲಿ ಸಿಲುಕಿ ಪರದಾಡಿದ್ರು. ಎಡವಟ್ಟು ನಂಬರ್ 3, ಉತ್ತರ ಕರ್ನಾಟಕಕ್ಕೆ ಮಾತ್ರ ಬಸ್ ಬಿಡದ ಸರ್ಕಾರ. ಉತ್ತರ ಕರ್ನಾಟಕದ ಜನರು ಅದೇನು ತಪ್ಪು ಮಾಡಿದ್ರೋ ಗೊತ್ತಿಲ್ಲ. ಬೆಂಗಳೂರಿನಿಂದ ರಾಜ್ಯದ ಎಲ್ಲ ಭಾಗಕ್ಕೂ ಬಸ್ ಬಿಟ್ಟ ಸರ್ಕಾರ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಮಾತ್ರ ಒಂದೇ ಒಂದು ಬಸ್ ಬಿಟ್ಟಿಲ್ಲ. ಇದರಿಂದಾಗಿ ಊರಿಗೆ ಹೊರಟಿದ್ದ ಉತ್ತರ ಕರ್ನಾಟಕ ಭಾಗದ ಪ್ರಯಾಣಿಕರು ಬೆಳಗ್ಗೆಯಿಂದ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕಾದು ಸುಸ್ತಾದ್ರು. ಈ ಬಗ್ಗೆ ಮಾಹಿತಿಯೋ ನೀಡದ್ದಕ್ಕೆ ಕೆಎಸ್ಆರ್ಟಿಸಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಎಡವಟ್ಟು ನಂಬರ್ 4, ಬಸ್ನಲ್ಲಿ ಸ್ಯಾನಿಟೈಸರ್ ಇರಲಿಲ್ಲ, ಸ್ಕ್ರೀನಿಂಗ್ ಕೂಡ ಮಾಡಿಲ್ಲ. ನಿಯಮದ ಪ್ರಕಾರ ಪ್ರತಿ ಬಸ್ನಲ್ಲೂ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಬೇಕಿತ್ತು. ಬಸ್ ಹತ್ತೋ ಮುನ್ನ ಥರ್ಮಲ್ ಸ್ಕ್ರೀನಿಂಗ್ ಕೂಡ ನಡೆಯಬೇಕಿತ್ತು. ಆದರೆ ನಿಲ್ದಾಣಗಳಲ್ಲಿ ಇವೆರಡೂ ಆಗಿಲ್ಲ. ಈ ಬಗ್ಗೆ ಸಿಬ್ಬಂದಿಯನ್ನ ಕೇಳಿದ್ರೆ ಸ್ಯಾನಿಟೈಸರ್ ಆಗ್ಲಿ ಸ್ಕ್ರೀನಿಂಗ್ ಕಿಟ್ ಆಗ್ಲಿ ನಮಗ್ ಕೊಟ್ಟೇ ಇಲ್ಲ ಅಂದ್ರು. ಲಕ್ಷ್ಮಣ್ ಸವದಿಯಿಂದ ಉಡಾಫೆ ವರ್ತನೆ. ಸಾರಿಗೆ ಸಚಿವ ಸವದಿ ಶೇಮ್.
ಬಸ್ ಸಂಚಾರ ಆರಂಭವಾಗುತ್ತಲೇ TV9 ಫೀಲ್ಡ್ಗಿಳಿದಿತ್ತು. ಜನರು ಎದುರಿಸ್ತಾ ಇರೋ ಸಮಸ್ಯೆ, ಸಂಕಷ್ಟಗಳನ್ನ, ಸಿದ್ಧತೆಯ ಕೊರತೆಯನ್ನ, ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯವನ್ನ ಒಂದೊಂದಾಗಿಯೇ ರಾಜ್ಯದ ಜನರ ಮುಂದೆ ತೆರೆದಿಟ್ಟಿತ್ತು. ಅಷ್ಟೇ ಅಲ್ಲ, ಈ ಬಗ್ಗೆ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿಯನ್ನ ಪ್ರಶ್ನಿಸುತ್ತಲೇ ಸವದಿ ಸಾಹೇಬ್ರು ಹೋರಿಕೆಯ ಉತ್ತರ ಕೊಟ್ಟು ಫೋನ್ ಕಟ್ ಮಾಡೇ ಬಿಟ್ರು. ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಇದನ್ನ ಬಹಳ ಸಹಜ ಅಂತ ಹೇಳ್ತಾ ಇದ್ದೀರಾ, ಜನರು ಕಾಯೋದು ಸಹಜ ಅಂತ ನೀವು ಹೇಳ್ತಾ ಇದ್ದೀರಾ. ಬಟ್ ನಾನು ಅದನ್ನ ಒಪ್ಕೊಳ್ಳಕ್ ರೆಡಿ ಇಲ್ಲ. ಯಾಕಂದ್ರೆ ಜನರು ಕಾಯುವಿಕೆಗೆ ಅವರ ಸಮಯಕ್ಕೆ ಕೂಡ ಬೆಲೆ ಇದೆ. ಇಲ್ಲಿ ಅವರ ಸಮಯಕ್ಕೆ ಕೂಡ ಬೆಲೆ ಇದೆ. ಮಾರ್ಗಸೂಚಿಯಲ್ಲಿರೋ ನಿಯಮಗಳಿಗೆ ಹೆಬ್ಬೆಟ್ಟಿಟ್ಟು ಕೆಲಸ ಮಾಡೋಕಾಗುತ್ತಾ ಅಂತ ಬೇಜವಾಬ್ದಾರಿ ಮಾತನಾಡಿದ ಸವದಿ ಸಾಹೇಬ್ರಿಗೆ ಜನರ ಪರವಾಗಿ TV9 ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಸಾರಿಗೆ ಸಚಿವರಾದ ಸವದಿಯವರೇ, ಇಷ್ಟೊಂದು ಉಡಾಫೆತನ ಯಾಕೆ? ಸಣ್ಣ ಮಾಹಿತಿಯೋ ಇಲ್ಲದೆ ಬಸ್ ಸಂಚಾರ ಆರಂಭಿಸಿದ್ದೇಕೆ? ಬಸ್ ಸಂಚಾರದ ನಿಯಮಗಳ ಬಗ್ಗೆ ನಿನ್ನೆ ಸ್ಪಷ್ಟ ಮಾಹಿತಿ ನೀಡಿಲ್ಲ ಯಾಕೆ? ನಿಮ್ಮ ಬೇಜವಾಬ್ದಾರಿ ತನದಿಂದಾಗಿ ಜನ ಯಾಕೆ ಪರದಾಡಬೇಕು? ನಿಮ್ಮ ಸಿಬ್ಬಂದಿಗೆ ಸ್ಯಾನಿಟೈಸರ್ ನೀಡೋ ಹೊಣೆಗಾರಿಕೆ ನಿಮ್ಗಿಲ್ವಾ? ನಿಮ್ಮ ಸಿಬ್ಬಂದಿ ಜೀವದ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ಪ್ರಯಾಣಿಕರಿಗೆ ಸ್ಯಾನಿಟೈಸರ್ ಕೊಡೋ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನಿಮ್ಮದಲ್ವಾ? ಉತ್ತರ ಕರ್ನಾಟಕಕ್ಕೆ ಬಸ್ ಬಿಟ್ಟಿಲ್ಲ ಯಾಕೆ? ಅವರೇನೋ ಮನುಷ್ಯರಲ್ವಾ? ನೀವು ಉತ್ತರ ಕರ್ನಾಟಕ ಭಾಗದ ನಾಯಕರಲ್ವಾ? ನಿಮ್ಮ ಜನಗಳಿಗೆ ನೀವೇ ಮೋಸ ಮಾಡೋದು ನ್ಯಾಯಸಮ್ಮತವೇ? ಜನರು ಕೇಳ್ತಾ ಹೋಗಿರೋ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡಿ ಸವದಿಯವರೇ, ಉತ್ತರ ಕೊಡಿ. ಬಸ್ ಸಂಚಾರದ ಅವಧಿ ವಿಸ್ತರಿಸಿದ KSRTC. ಈ ನಡುವೆ TV9 ವರದಿ ಬಳಿಕ ಎಚ್ಚೆತ್ತಿರೋ KSRTC ಬಸ್ ಸಂಚಾರದ ಅವಧಿಯನ್ನ ವಿಸ್ತರಿಸಿದೆ. ನಾಳೆಯಿಂದ ಸಂಜೆ 7 ಗಂಟೆಗೆ ಬೆಂಗಳೂರಿನಿಂದ ದೂರದ ಊರುಗಳಿಗೆ ಲಾಸ್ಟ್ ಬಸ್ ಸಂಚರಿಸುತ್ತವೆ. ಬ್ಯೂರೋ ರಿಪೋರ್ಟ್ TV9. ಏನು ಹೇಳೋದು ಇಂಥ ನಾಯಕರಿಗೆ ಹೇಳಿ? ಭಾಳ ಆಶ್ಚರ್ಯ ಅನ್ಸುತ್ತಪ್ಪ ನಿಜವಾಗ್ಲೂ. ಯಾಕಂದರೆ ಒಂದಷ್ಟು ಈ ಸಂದರ್ಭದಲ್ಲಿ ಮತ್ತಷ್ಟು ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು ನಾಯಕರುಗಳು, ನಂಬರ್ 1. ಎರಡನೇದೇನು ಅಂತಂದರೆ, ಒಳ್ಳೆ ಅಧಿಕಾರಿಗಳಿದ್ದಾರೆ ನಮ್ಮಲ್ಲಿ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ನೋಡಿ. ಹೊಸಪೇಟೆಯ ಡಿವಿಷನಲ್ ಕಂಟ್ರೋಲರ್ ಬಹಳಷ್ಟು ಜನರಿಂದ ದಾನಿಗಳಿಂದ ಮಾಸ್ಕ್ಗಳನ್ನು ಸಂಗ್ರಹ ಮಾಡಿದ್ದಾರೆ. ಸಾವಿರಾರು ಮಾಸ್ಕ್ಗಳನ್ನು ಒಟ್ಟಿಟ್ಟಿದ್ದಾರೆ. ಸಾವಿರಾರು ಲೀಟರ್ಗಟ್ಟಲೆ ಸ್ಯಾನಿಟೈಸರ್ಗಳನ್ನ ಇಟ್ಕೊಂಡಿದ್ದಾರೆ ಜನಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣದಿಂದ. ಅಧಿಕಾರಿಗಳನ್ನು ಉತ್ತೇಜಿಸಬೇಕು ಈ ಸಂದರ್ಭದಲ್ಲಿ, ಅಂಥವ್ರಿಗೆ ಬೆಂಬಲ ಕೊಡಬೇಕು. ಈ ಮುಖಾಂತರ ಏನಂದರೆ ನೀವು ಮಾಡ್ರಯ್ಯ ನಾವಿದ್ದೀವಿ ಅನ್ನುವಂಥದ್ದು ಏನಾದರೂ ಕಾನ್ಫಿಡೆನ್ಸ್ ಕೊಟ್ಟರೆ ಅಧಿಕಾರಿಗಳು ಮಾಡಿ ತೋರಿಸ್ತಾರೆ. ಯಾಕೆ ನಾಯಕರುಗಳು ಇಲ್ಲಿ ಸಲ್ಲದ ಮಾತುಗಳನ್ನು ಕೇಳಬೇಕು? ಇನ್ನಷ್ಟು ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕಪ್ಪ. ನಿಮ್ಮ ಕೆಲಸವೇ ಅದಲ್ವಾ? ಭಾಳ ಆಶ್ಚರ್ಯ ಅನ್ಸುತ್ತೆ ನನಗೆ. ಇನ್ನೂ ಇದೆಲ್ಲದ್ರ ಜೊತೆಗೆ ಇನ್ನೊಂದು ಸಂಗತಿನ ಹೇಳಲೇಬೇಕು. ನಾನು ಆಗಲೇ ಒಂದು ಮಾತನ್ನು ಹೇಳಿದೆ, ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥದ್ದು ಸರ್ಕಾರ, ಆದರೆ ಕೊರೋನಾ ಅಲ್ಲ ಅಂತ. ಇನ್ನೊಂದು ಮಾತನ್ನು ಹೇಳೇ ನಾನು ಮುಂದಕ್ಕೆ ಹೋಗ್ತೀನಿ. ಏನು ಅಂದರೆ, ಇತ್ತೀಚಿನ ದಿನಗಳಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ನಾವು ದೊಡ್ಡದಾಗಿ ಹೆಡ್ಲೈನ್ಗಳಾಗ್ತಾ ಇದ್ವಿ. ಮುಂದಿನ ದಿನಗಳು ಬರೆದಿಟ್ಕೊಳ್ಳಿ, ಹೆದರಿಸ್ತಾ ಇಲ್ಲ. ಯಾರಿರ್ತಾರೆ ಯಾರಿರಲ್ಲ ಅಂತ ಕೇಳಬೇಕು ನಾವು. ಅಂಥ ಸ್ಥಿತಿ ಉದ್ಭವ ಆಗುತ್ತೆ. ಯಾಕಂದರೆ ಈಗಲೇ ಅದರ ಗಾಳಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೆನ್ನೆ ನೋಡಿದ್ವಿ ಹಣೆ ಬರಹ ಏನು ಅಂತ, ಇವತ್ತು ನೋಡ್ತಾ ಇದ್ದೀವಿ 1-2 ಕೇಸ್ಗಳು. ಸೊ ಇಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಪಾಡುವಂಥವ್ರು ಯಾರು? ನಮ್ಮನ್ನು ಕಾಪಾಡುವಂಥವ್ರು ಸರ್ಕಾರ ಬರಲ್ಲ, ನಮ್ಮನ್ನು ಕಾಪಾಡುವಂಥವ್ರು ಡಾಕ್ಟ್ರು ಅನ್ನುವಂಥದ್ದು. ಯಾಕಂದರೆ ಈಗಲೇ ಡಾಕ್ಟ್ರುಗಳು ಹೈರಾಣಿದ್ದೋಗಿದ್ದಾರೆ, ಪೊಲೀಸರು ಹೈರಾಣಿದ್ದೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಯಾಕಂದರೆ ನಿಜಕ್ಕೂ ಇದು ಕರ್ನಾಟಕಕ್ಕೆ ಅಮಂಗಳವಾರ 149 ಕೇಸ್ಗಳು ಸಾಮಾನ್ಯ ಸಂಗತಿನ? ಹೀಗಾದರೆ ನಾಳೆಯ ಸ್ಥಿತಿಗತಿಗಳು ಏನು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಅಂತಿಂಥ ಬಾಂಬ್ ಅಲ್ಲ, ಭಯಂಕರ ಬಹುದೊಡ್ಡ ಬಾಂಬ್. ಹಿರೋಶಿಮಾ ನಾಗಸಾಕಿ ಮೇಲೆ ಬಿದ್ದ ಅಣು ಬಾಂಬ್ನಂತೆ ಕರುನಾಡಲ್ಲಿ ಇವತ್ತು ಕೊರೋನಾ ಅಣು ಬಾಂಬ್ ಸ್ಫೋಟಗೊಂಡಿದೆ. ಒಂದೇ ದಿನ ಕೊರೋನಾ ಸೆಂಚುರಿ ದಾಟಿದ್ದು ಡೆಡ್ಲಿ ದಾಳಿಗೆ ದಿನದ ನಂಬರ್ ಮೀಟರ್ ಒಮ್ಮೆಲೆ 149ರ ದಾಖಲೆ ಮುಟ್ಟಿದೆ. ಒಂದೇ ದಿನ 149 ಪಾಸಿಟಿವ್, ಸಾವಿರಾರು ಸುಳಿ. ಕರುನಾಡಿನ ಜೀವ ಹಿಂಡಿದ ಮುಂಬೈ ವಿಷ ಜಾಲ. ಎಸ್, ಕರುನಾಡಲ್ಲಿ ಇವತ್ತು ಕೊರೋನಾ ದೊಡ್ಡ ಬಾಂಬ್ ಸ್ಫೋಟಿಸಿದೆ. ಇಡೀ ಜಗತ್ತನ್ನೇ ಕಾಡ್ತಾ ಇರುವ ಕ್ರೂರಿ ಕೊರೋನಾ
ಇವತ್ತು ರಾಜ್ಯಕ್ಕೆ ಮಹಾ ಆಘಾತ ನೀಡಿದೆ. ಮುಂಬೈ ಮಹಾನಗರಿಯ ವಿಷಜಾಲ ಕರ್ನಾಟಕವನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಯಾಕಂದ್ರೆ ಇವತ್ತು ಒಂದೇ ದಿನ ಸೋಂಕು 149 ಜನರ ಮೈ ಹೊಕ್ಕಿದ್ದು ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 1395ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ ಮುಂಬೈ ನಂಟಿನದ್ದೇ ಬಹುಪಾಲಿದೆ. ಆ ಮುಂಬೈ ನಂಟಿನ ನಂಜುಗೆ ಮಂಡ್ಯ, ಶಿವಮೊಗ್ಗ, ದಾವಣಗೆರೆ, ಕಲಬುರಗಿ ಜಿಲ್ಲೆಗಳಂತೂ ದಂಗಾಗಿ ಹೋಗಿವೆ. ಮೂರು ಜಿಲ್ಲೆಗಳಲ್ಲಿ ಕೊರೋನಾ ಮರಣ ಮೃದಂಗ. ರಾಜ್ಯಕ್ಕೆ ಸುನಾಮಿಯಂತೆಯೇ ಅಪ್ಪಳಿಸಿರುವಂತ ಕೊರೋನಾ ಸಾವಿನ ಕೇಕೆಯನ್ನು ಹಾಕಿದೆ. ಬಳ್ಳಾರಿ, ವಿಜಯಪುರ, ಬೆಂಗಳೂರು ಸೇರಿದಂತೆ 3 ಜಿಲ್ಲೆಗಳಲ್ಲಿ ಒಬ್ಬೊಬ್ಬರು ಕೊರೋನಾದಿಂದಲೇ ಮೃತಪಟ್ಟಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 40ಕ್ಕೆ ಏರಿಕೆಯಾಗಿದೆ. ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಕೊರೋನಾ ರಣಕೇಕೆ ಹಾಕಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕಳೆದ 3-4 ದಿನದಿಂದ ಕಡಿಮೆ ಕೇಸ್ಗಳಿಂದ ನಿಟ್ಟುಸಿರು ಬಿಟ್ಟಿದ್ದ ದಾವಣಗೆರೆಯಲ್ಲಿ ಕೊರೋನಾ ಇವತ್ತು ಮತ್ತೆ ಆರ್ಭಟಿಸಿದೆ. ಇವತ್ತು ಒಂದೇ ದಿನ ಬರೋಬ್ಬರಿ 22 ಕೇಸ್ಗಳು ಬಂದಿದ್ದು ಇಲ್ಲಿ ಸೋಂಕಿತರ ಸಂಖ್ಯೆ ಶತಕ ದಾಟಿ 112ಕ್ಕೆ ತಲುಪಿದೆ. ಕಲಬುರಗಿಯಲ್ಲಿ ಇವತ್ತು 13 ಜನರಿಗೆ ವೈರಸ್ ಒಕ್ಕರಿಸಿದೆ. ಇಲ್ಲಿ ಒಟ್ಟು 127 ಸೋಂಕಿತರು ಇಲ್ಲಿದ್ದಾರೆ. ಇನ್ನು ಮಲೆನಾಡು ಶಿವಮೊಗ್ಗದಲ್ಲೂ ಕೊರೋನಾ ಇವತ್ತು ಅಬ್ಬರಿಸಿದೆ. ಬರೋಬ್ಬರಿ 10 ಜನರ ಮೇಲೆ ಅಟ್ಯಾಕ್ ಮಾಡೋ ಮೂಲಕ ತನ್ನ ಸಂಖ್ಯೆಯನ್ನ 24ಕ್ಕೆ ಹೆಚ್ಚಿಸಿಕೊಂಡಿದೆ. ಇನ್ನು ಬೆಂಗಳೂರಿನಲ್ಲಿ 6 ಜನರ ದೇಹ ಸೇರೋ ಮೂಲಕ ಕೊರೋನಾ ತನ್ನ ಸಂಖ್ಯೆಯನ್ನ 246ಕ್ಕೆ ಹೆಚ್ಚಿಸಿಕೊಂಡಿದೆ. ಅತ್ತ ಬಾಗಲಕೋಟೆಯಲ್ಲಿ 5 ಕೊರೋನಾ ಅಟ್ಯಾಕ್ ಮಾಡಿದ್ದು ಇಲ್ಲಿ ಸೋಂಕಿತರ ಸಂಖ್ಯೆ 76ಕ್ಕೆ ವೃದ್ಧಿಯಾಗಿದೆ. ಇನ್ನು ಬರೋಬ್ಬರಿ 2 ತಿಂಗಳುಗಳಿಂದ ಗ್ರೀನ್ ಜಿಲ್ಲೆಯ ಪಟ್ಟವನ್ನ ಕಾಪಾಡಿಕೊಂಡು ಬಂದಿದ್ದ ಚಿಕ್ಕಮಗಳೂರಿಗೂ ಕೊರೋನಾ ಕಾಲಿಟ್ಟಿದೆ. ಇಲ್ಲಿ 5 ಮೇಲೆ ಅಟ್ಯಾಕ್ ಮಾಡಿದೆ. ಉಡುಪಿಯಲ್ಲಿ ಇವತ್ತು 4 ಕೊರೋನಾ ಬಂದಿದ್ದು ಇಲ್ಲಿ 15 ಜನ ಕೊರೋನಾ ಪೀಡಿತರಿದ್ದಾರೆ. ಉತ್ತರ ಕನ್ನಡದಲ್ಲೂ 4 ಅಪ್ಪಳಿಸಿ ತನ್ನ ಸಂಖ್ಯೆಯನ್ನ 55ಕ್ಕೆ ಏರಿಕೆ ಮಾಡಿಕೊಂಡಿದೆ. ಹಾಸನದಲ್ಲಿ 3 ಕೊರೋನಾ ಬಂದಿದ್ದು ಇಲ್ಲಿ ವೈರಸ್ ತಾಗಿರೋರ ಸಂಖ್ಯೆ 32ಕ್ಕೆ ಹೆಚ್ಚಳವಾಗಿದೆ. ಉಳಿದಂತೆ ಗದಗದಲ್ಲಿ, ಯಾದಗಿರಿ, ವಿಜಯಪುರ, ಚಿತ್ರದುರ್ಗ, ಬೀದರ್ ಹಾಗೆ ರಾಯಚೂರಿನಲ್ಲಿ ತಲಾ 1 ಸೋಂಕು ದಾಳಿ ಮಾಡಿದೆ. ಒಟ್ನಲ್ಲಿ ರಾಜ್ಯಕ್ಕೆ ಸೋಂಕು ಬರ ಸಿಡಿಲಿನಂತೆ ಬಡಿದಿದ್ದು ಒಂದೇ ದಿನ 149 ಜನರಿಗೆ ವೈರಸ್ ಉರುಳು ಬಿಗಿದಿದೆ. ಯಾವ ಜಿಲ್ಲೆಗಳನ್ನು ಬಿಡದೆ ಸೋಂಕು ದಾಳಿ ಮಾಡ್ತಾ ಇದ್ದು ಇಡೀ ರಾಜ್ಯದ ಜನ ಬೆಚ್ಚಿ ಬೀಳುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಬಹುಶಃ ಇದು ಕೇಳಕ್ಕೆ ನಿಮಗೆ ಕಷ್ಟ ಆಗ್ಬೋದೇನೋ, ಆದರೂ ಹೇಳ್ತಾ ಇದ್ದೀನಿ, ಇನ್ಮೇಲಿಂದ ಏನಿರುತ್ತೆ ಏನಿರಲ್ಲ ಅಂತ ನಾವು ತೋರಿಸಲ್ಲ. ಯಾರಿರ್ತಾರೆ ಯಾರಿರಲ್ಲ ಅಂತ ತೋರಿಸುವಂಥ ಸ್ಥಿತಿ ಬರೋದು ಬೇಡ. ಯಾಕಂದರೆ ಜನಸಾಮಾನ್ಯರು ಇನ್ನೆಚ್ಚೆತ್ಕೊಳ್ಳಿಲ್ಲ ಅಂತಂತಂದರೆ ಖಂಡಿತವಾಗಲೂ ನಮಗೆ ಭವಿಷ್ಯ ಇಲ್ಲ. ಯಾರಾದರೂ ಏನಾದರೂ ಮನೇಲಿ ಮುದುಕರಿದ್ದರೆ ಅವ್ರ ಮಕ್ಕಳುಗಳ ಥರ ನೋಡ್ಕೊಳ್ಳಿ. ಇನ್ನು ಮಕ್ಕಳುಗಳೇನಾದರೂ ಇದ್ದರು ಅಂತಂದರೆ ನೀವು ಕಣ್ಣಿಟ್ಟು ನೋಡ್ಕೋಬೇಕು. ಅದಕ್ಕೋಸ್ಕರನೇ ಮೊನ್ನೆ ನಾನು ಈ ಎಕ್ಸಾಮ್ಗಳು, ಸ್ಕೂಲ್ಗಳು ಅಂತ ಬಂದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ವಾಕ್ಪ್ರಹಾರ ಮಾಡಿದ್ದು ಅದೇ ರೀಸನ್ನಿಂದಲೇ. ಯಾಕಂದರೆ ದುಡಿಯುವಂಥವ್ರು ಇದ್ದಾರಲ್ಲ, ಮಕ್ಕಳುಗಳನ್ನ ಎಲ್ಲಿ ಬಿಟ್ಟು ಹೋಗ್ಬೇಕು ಪಾಪ ಅವರು, ಹೆಣ್ಮಕ್ಳುಗಳು ಎಲ್ಲಿ ಬಿಟ್ಟು ಹೋಗ್ತಾರೆ ಸ್ವಾಮಿ? 1 ಶಿಫ್ಟು 2 ಶಿಫ್ಟು ಅಂತ ಮಕ್ಕಳಿಗೆ ಹಾಕ್ಬಿಟ್ರೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ನಾನು ಸಚಿವರಿಗೆ ಸಂಬಂಧಪಟ್ಟಂಥ ಸಚಿವರಿಗೆ ಕೇಳಿದ್ದೆ. ನಾನು ಹೇಳ್ತಾ ಇದ್ದೀನಿ, ಈಗ ಯಾರು ಗಟ್ಟಿ ಇರ್ತಿರಲ್ಲ ನೀವು ಆರೋಗ್ಯದಲ್ಲಿ ಅವರು ಮಾತ್ರ ಬದುಕಕ್ಕೆ ಸಾಧ್ಯ. ಏನಾದರೂ ಉಡಾಫೆ ಮಾಡಿದ್ರೆ, ಏನಾದರೂ ಮೈ ಮರೆತರೆ, ತೊಂದರೆಗಳಾದರೆ ಭಗವಂತನೂ ನಿಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ನಾವು ನೋಡ್ತಾ ಇದ್ದೀವಿ 1 ಲಕ್ಷ ಕೊರೋನಾ ದಾಳಿ ಆಗಿರುವಂಥದ್ದು ಸಾಮಾನ್ಯ ಸಂಗತಿನ. 1 ಲಕ್ಷ ಜನರಿಗೆ ಪಾಸಿಟಿವ್ ಆಗಿಬಿಟ್ರೆ ಇನ್ನು ಹೆಚ್ಚು ಸಂಖ್ಯೆ ಆಯಿತು ಅಂತ ನಮ್ಮನ್ನು ಕಾಪಾಡುವಂಥವ್ರು ಯಾರು? ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ವಿವರಗಳನ್ನು ಕೊಡ್ತೀನಿ. ಈ ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಚೀನಾನ ಮೀರಿಸಬೇಕು ಅನ್ನುವಂಥ ನಮ್ಮ ಕನಸಿತ್ತು. ಯಾಕಂದರೆ ಆರ್ಥಿಕತೆಯನ್ನು ಸದೃಢ ಮಾಡಬೇಕು, ಈ ಮುಖಾಂತರ ಭಾರತವನ್ನು ಸದೃಢ ಮಾಡಬೇಕು ಅನ್ನುವಂಥ ಕನಸು ಮೋದಿಯವರಿಗಿತ್ತು. ಆದರೆ ಎಂಥ ಕರ್ಮ ನೋಡಿ, ಯಾವ ಸಂದರ್ಭದಲ್ಲಿ ಈ ಕೊರೋನಾ ಒಕ್ಕರಿಸ್ತೋ ಗೊತ್ತಿಲ್ಲ. ನಾವು ಈ ಚೀನನ್ನು ಈಗ ಬೀಟ್ ಮಾಡಿರುವಂಥದ್ದು ಎಂಥ ಸ್ಥಿತಿ ಅಂದರೆ ಅದು ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿಗಿಂತ ಹೆಚ್ಚು ಕೇಸ್ಗಳಿಲ್ಲಾಗಿದೆ. 1 ಲಕ್ಷ ದಾಟಿರುವಂಥದ್ದು ಇದು ಸಾಮಾನ್ಯ ಸಂಗತಿನ? ಇದೇ ರೀತಿಯ ಸ್ಥಿತಿಗತಿಗಳು ಮುಂದುವರೆದರೆ ಗತಿ ಏನು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಕೊರೋನಾ ಅನ್ನೋ ಕಿಲ್ಲರ್, ಡೆಡ್ಲಿ ವೈರಸ್, ಮಾರಕ ಸಾಂಕ್ರಾಮಿಕ ರೋಗ ಭಾರತ ಸೇರಿ ವಿಶ್ವದೆಲ್ಲೆಡೆ ರುದ್ರ ನರ್ತನ ನಡೆಸುತ್ತಿದೆ. ಇಂಥ ಕಿಲ್ಲರ್ ಕೊರೋನಾ ದಿನದಿಂದ ದಿನಕ್ಕೆ ತನ್ನ ಕಬಂದ ಬಾಹುಗಳನ್ನ ಚಾಚುತ್ತಲೇ ಇದೆ. ಇದೇ ಕಾರಣಕ್ಕೆ ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1 ಲಕ್ಷ ದಾಟಿದೆ. ಇದೇ ಹೊತ್ತಿನಲ್ಲಿ ಕಿಲ್ಲರ್ ವೈರಸ್ ಹರಡದಂತೆ ತಡೆಯಲು ಘೋಷಿಸಿದ್ದ ಲಾಕ್ಡೌನ್ ಸಡಿಲಿಕೆ ಮಾಡ್ತಿರೋದ್ರಿಂದ ಮಹಾಮಾರಿಯ ಕಾಟ ಮತ್ತಷ್ಟು ಹೆಚ್ಚಾಗೋ ಲಕ್ಷಣಗಳು ಕಂಡು ಬರ್ತಿದೆ. ದೇಶಾದ್ಯಂತ 1 ಲಕ್ಷದ ಗಡಿ ದಾಟಿದ ಕೊರೋನಾ ಕೇಸ್.
ಹೆಮ್ಮಾರಿ ಅಟ್ಟಹಾಸಕ್ಕೆ 3161 ಮಂದಿ ಬಲಿ. ದೇಶಾದ್ಯಂತ ಲಾಕ್ಡೌನ್ ಸಡಿಲಿಕೆ ಮಾಡುತ್ತಲೇ ಸೋಂಕಿತರ ಸಂಖ್ಯೆ ರಾಕೆಟ್ ವೇಗದಲ್ಲಿ ಏರಿಕೆಯಾಗ್ತಿದೆ. ದೇಶದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 1 ಲಕ್ಷದ ಗಡಿ ದಾಟಿದೆ. ಅಷ್ಟೇ ಅಲ್ಲ, ಹೆಮ್ಮಾರಿ ಅಟ್ಟಹಾಸಕ್ಕೆ ಇದುವರೆಗೆ ದೇಶದಲ್ಲಿ 3161 ಮಂದಿ ಬಲಿಯಾಗಿದ್ದಾರೆ. ಇನ್ನು ಕೊರೋನಾ ದಿನದಿಂದ ದಿನಕ್ಕೆ ತನ್ನ ಜಾಲವನ್ನ ಹೇಗೆ ವಿಸ್ತರಿಸ್ತಾ ಬಂತು ಅಂತ ನೋಡೋದಾದ್ರೆ, ಭಾರತದಲ್ಲಿ ಮೊದಲ ಕೇಸ್ ಪತ್ತೆಯಾಗಿದ್ದು ಜನವರಿ 30ರಂದು. ಅಲ್ಲಿಂದ ಮುಂದೆ 83 ದಿನಗಳವರೆಗೆ ದೇಶದಲ್ಲಿ ಪತ್ತೆಯಾಗಿದ್ದು ಕೇವಲ 20,000 ಸೋಂಕಿತರು. ಇದಾದ 11 ದಿನಗಳಲ್ಲಿ 40,000 ಜನಕ್ಕೆ ಸೋಂಕು ತಗುಲಿತ್ತು. ಬಳಿಕ 7 ದಿನದಲ್ಲಿ ದೇಶದ 60,000 ಜನರಿಗೆ ಕೊರೋನಾ ಹರಡಿತ್ತು. ಇದಾದ 5 ದಿನದಲ್ಲಿ 80,000 ಜನರಿಗೆ ಸೋಂಕು ಹರಡಿದ್ರೆ 80,000ದಿಂದ 1 ಲಕ್ಷ ಜನರಿಗೆ ಸೋಂಕು ಹರಡಲು ಕೇವಲ 4 ದಿನ ತಗುಲಿತ್ತು. ಭಾರತದಲ್ಲಿರುವ 1 ಲಕ್ಷ ಪ್ರಕರಣಗಳಲ್ಲಿ ಟಾಪ್ 5 ರಾಜ್ಯಗಳ ಪ್ರಕರಣಗಳೇ ಹೆಚ್ಚು. ಆ ರಾಜ್ಯಗಳು ಯಾವುದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮಹಾರಾಷ್ಟ್ರ ನಂಬರ್ 1 ಪ್ಲೇಸ್ನಲ್ಲಿದ್ದು, ಮಹಾರಾಷ್ಟ್ರ 1ರಲ್ಲೇ 35,058 ಪ್ರಕರಣಗಳು ಪತ್ತೆಯಾಗಿವೆ. ತಮಿಳುನಾಡಿನಲ್ಲಿ 11,760, ಗುಜರಾತ್ನಲ್ಲಿ 11,745 ಸೋಂಕಿತರು ಇದ್ರೆ, ದೆಹಲಿಯಲ್ಲಿ 10,054 ಸೋಂಕಿತರು, ರಾಜಸ್ಥಾನದಲ್ಲಿ 5,507 ಸೋಂಕಿತರು ಪತ್ತೆಯಾಗಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇತರ ದೇಶಗಳಿಗಿಂತ ಭಾರತದಲ್ಲಿ ಕೊರೋನಾ ಅಟ್ಟಹಾಸ ಕಡಿಮೆ ಇದೆ. ಹೀಗಂತ ನಾವೇನಾದ್ರೂ ಮೈ ಮರೆತ್ರೆ ಅತಿ ಹೆಚ್ಚು ಅನಾಹುತ ಕಾದಿದೆ ಅಂತ ತಜ್ಞರು ವಾರ್ನಿಂಗ್ ಕೊಟ್ಟಿದ್ದಾರೆ. ಹರೀಶ್, TV9 ನವದೆಹಲಿ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.